ನೋಡಿ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಿ. ಮಿನಿಮಮ್ ರೆಂಟ್ 15,000 ಇದೆ. ಸೊ ಎಕ್ಸೆಸ್ ರಾಯಲ್ಟಿ ಕೊಡ್ಬೇಕಾಗಿದೆ. ಈಗ ಎಷ್ಟು ಎಕ್ಸೆಸ್ ಅಂದ್ರೆ 3,750 ಎಕ್ಸೆಸ್ ಬಂದಿದೆ. ಸಪೋಸ್ ಶಾರ್ಟೇಜ್ ಏನು ಇಲ್ಲ, ನಮ್ಗೆ ಲಾಸ್ ಏನು ಇಲ್ಲ ಅಂದ್ರೆ ಇಷ್ಟನ್ನೇ ಪೇಮೆಂಟ್ ಮಾಡ್ಬೇಕಿತ್ತು. 18,750 ಪೇಮೆಂಟ್ ಮಾಡ್ಬೇಕಿತ್ತು. ಈಗ ನಮಗೆ ಇಲ್ಲಿ 2ನೇ ವರ್ಷ ಎಷ್ಟು ಲಾಸ್ ಆಗಿದೆ? 6,000. ಇದನ್ನ ರಿಕವರಿ ಮಾಡಕ್ಕೆ 2 ವರ್ಷ ಟೈಮು. ಇದನ್ನ ರಿಕವರಿ ಮಾಡಕ್ಕೆ ಎಷ್ಟು ವರ್ಷ ಟೈಮು? ಈ 2 ವರ್ಷ ಟೈಮ್ ಇದೆ. ಸೊ 6,000ನ ಈಗ ರಿಕವರಿ ಮಾಡ್ಬೋದು. ಎಷ್ಟು ರಿಕವರಿ ಮಾಡ್ಬೋದು ಅಂದ್ರೆ ಇಲ್ಲಿ ಎಕ್ಸೆಸ್ ಇರೋದು 3,750. ರಿಕವರಿ ಮಾಡ್ತಾ ಇದೀನಿ. ಸೊ ನಂಗೆ ಲಾಸ್ಟ್ ಟೋಟಲ್ ಇದ್ದಿದ್ದು 6,000. 6,000ದಲ್ಲಿ ಎಷ್ಟು ರಿಕವರಿ ಮಾಡ್ಕೊಂಡೆ? 3,750 ರಿಕವರಿ ಮಾಡ್ಕೊಂಡಿದೀನಿ. ಇನ್ನ ಎಷ್ಟು ರಿಕವರಿ ಆಗ್ಲಿಲ್ಲ? 2,250 ರಿಕವರಿ ಆಗ್ಲಿಲ್ಲ. ಸೊ ಟೋಟಲ್ ಆಗಿ 18,750 ರೂಪಾಯಿ ಕೊಡ್ಬೇಕಿತ್ತು. 18,750 ಕೊಡ್ಬೇಕಿತ್ತು. ಆದ್ರೆ ನಾನು ಎಷ್ಟು ಎತ್ಕೊಂಡಿದೀನಿ? 3,750 ಎತ್ಕೊಂಡಿದೀನಿ ರಿಕವರಿ ಮಾಡ್ಕೊಳಗೆ. ನೆಕ್ಸ್ಟ್ ಪೇಮೆಂಟ್ ಮಾಡ್ತೀನಿ 15,000 ಪೇಮೆಂಟ್ ಮಾಡ್ತೀನಿ. ಸೊ ಇದು ಅರ್ಥ ಆಯ್ತಾ? ಎಲ್ಲಾರು ಡೌಟ್ಸ್ ಇದ್ರೆ ಕೇಳಿ. ಗೊತ್ತಾಯ್ತಾ ಎಲ್ಲರಿಗೂ? ಅಂದ್ರೆ ಈ ಲಾಸ್ಟ್ 7,500ನ ರಿಕವರಿ ಮಾಡ್ಕೊಳಕ್ಕೆ 2 ವರ್ಷ ಟೈಮು. ಈ 2 ವರ್ಷ ಟೈಮು, 2 ವರ್ಷದಲ್ಲಿ ಎಕ್ಸೆಸ್ ಬಂದಿದೆ. 2 ವರ್ಷದಲ್ಲಿ ಎಷ್ಟು ಎಕ್ಸೆಸ್ ಬಂದಿದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 15,000 ಮಿನಿಮಮ್ ರೆಂಟ್ ಕೊಡ್ಬೇಕಿತ್ತು. ಇಲ್ಲಿ 6,000 ಎಕ್ಸ್ಟ್ರಾ ಬಂದಿದೆ, ಅದು ರಿಕವರಿ ಮಾಡ್ತಾ ಇದೀನಿ. ಈ 7,500ದಲ್ಲಿ 6,000 ರಿಕವರಿ ಆಯ್ತು. ಇನ್ನ ರಿಕವರಿ ಆಗದೆ ಇರೋದು 1,500. ಅದು ಫಸ್ಟ್ ಇಯರ್ದು ರಿಕವರಿ ಆಗಿಲ್ಲ. 6,000 ರಿಕವರಿ ಆಯ್ತು, 1,500 ರಿಕವರಿ ಆಗ್ಲಿಲ್ಲ ಈ 7,500ದಲ್ಲಿ. ಈ 6,000ದಲ್ಲಿ ಅದಕ್ಕೆ ಟೈಮ್ ಬಂದು ಇದು 2 ವರ್ಷ, ನೆಕ್ಸ್ಟ್ 2 ಇಯರ್ಸ್. ಈ 2 ವರ್ಷದಲ್ಲಿ, ಈ ವರ್ಷದಲ್ಲಿ ನಮ್ಗೆ 3,750 ಎಕ್ಸ್ಟ್ರಾ ಬರ್ತಾ ಇದೆ. ಒಟ್ಟು 6,000ದಲ್ಲಿ ಈ 3,750 ರಿಕವರಿ ಆಯ್ತು. ಇನ್ನ ರಿಕವರಿ ಆಗದೆ ಇದ್ದಿದ್ದೆಷ್ಟು? 2,250. ಸೊ ರೆಂಟ್ ಬಂದಾಗ ನಾವು ಮಿನಿಮಮ್ ರೆಂಟ್ನೇ ಕೊಡ್ತೀವಿ, 15,000ನೇ ಕೊಡ್ತೀವಿ. 21,000 ಕೊಡ್ಬೇಕಿತ್ತು, 6,000 ಎತ್ಕೊಂಡಿರೋದಕ್ಕೆ 15,000ನೇ ಕೊಡ್ತಾ ಇದೀವಿ. ಇಲ್ಲೂ ಅಷ್ಟೇ 18,750 ರೂಪಾಯಿ ಪೇ ಮಾಡ್ಬೇಕಿತ್ತು, ಬಟ್ 3,750 ರಿಕವರಿ ಮಾಡೋದಕ್ಕೆ ಎತ್ಕೊಂಡಿರೋದ್ರಿಂದ ಇನ್ನು 15,000ನೇ ಕೊಡ್ತಾ ಇದೀವಿ. ಏನು ಡೌಟ್ಸ್ ಇಲ್ವಾ? No sir. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹಾಗೆ ರೀ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗಿ. ಈಗ ಇದನ್ನ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇದು ಅಷ್ಟೇ ಫ್ಲೋಟಿಂಗ್ ಮೆಥಡ್ ಅಲ್ಲೇ ಇದೆ. ಬರ್ಕೋತೀರಾ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೋತೀರಾ? ಪ್ರಿಪೇರ್ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಇಲ್ಲಿ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. ಈ ತರ ಕೊಟ್ಟಿದ್ರೆ ಅದು ಫ್ಲೋಟಿಂಗ್ ಮೆಥಡ್ ಅಂತ. ಈ ತರ ಕೊಟ್ಟಿದ್ರೆ ಅದು ಫ್ಲೋಟಿಂಗ್ ಮೆಥಡ್ ಅಂತ. ಇದು ಅಬ್ಸರ್ವ್ ಮಾಡಿ. ದ ನೆಕ್ಸ್ಟ್ 2 ಇಯರ್ಸ್ ಅಂತ ಕೊಟ್ಟಿದ್ರೆ ಅಥವಾ ದ ನೆಕ್ಸ್ಟ್ 3 ಇಯರ್ಸ್ ಅಂತ ಕೊಟ್ಟಿದ್ರೆ ಅದು ಯಾವ ಮೆಥಡ್ ಆಗಿರುತ್ತೆ? ಫ್ಲೋಟಿಂಗ್ ಮೆಥಡ್ ಆಗಿರುತ್ತೆ. ಸೊ ಇದು ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ನಾನು ಅಥವಾ ಆಮೇಲೆ ಬರ್ಕೊಳ್ಳೋದಾದ್ರೆ ಅಥವಾ ಬರ್ಕೋತೀನಿ ಅಂದ್ರೆ ಟೈಮ್ ಕೊಡ್ತೀನಿ, ಅಥವಾ ನಾವು ಸ್ಕ್ರೀನ್ ಶಾಟ್ ತಗೊಂಡಿದೀವಿ ಮಾಡಿ ಅಂದ್ರೆ ಮಾಡ್ತೀನಿ. ಸ್ಟಾರ್ಟ್ ಮಾಡ್ಲಾ? ಸ್ಕ್ರೀನ್ ಶಾಟ್ ತಗೊಂಡಿದೀವಿ ಸರ್. ಮಾಡಿ ಸರ್. ಎಸ್ ಸರ್. ಓಕೆ ಸರಿ. ಬೋರ್ಡ್ ಇದು ಹಾಕ್ಬಿಟ್ಟು ಬಂದ್ರೆ ಬ್ಲರ್ ಆಗುತ್ತೆ. ಪುನಃ ಎಂಡ್ ಆಗ್ಬಿಟ್ಟು ಬರ್ತೀನಿ ರೀ ಹಾಗೇನೆ.